जगति जगति ಈಗ ಇವಿಷ್ಟು ಜನ 40ಕ್ಕಿಂತ ಕಡಿಮೆ ಇದ್ದವ್ರನ್ನೂ ತೆಗೆದಾಕಿಲ್ಲ, ವಯಸ್ಸು ಕಡಿಮೆ ಇದ್ದವ್ರನ್ನೂ ತೆಗೆದಾಕಿಲ್ಲ. ಆಮೇಲೆ
ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್, ಜೈ ಹಿಂದ್. ಶಿರ್ಸಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಗ್ನಿವೀರ ತರಬೇತಿ ನಡೀತಾ ಇರೋದು ತುಂಬ ಹೆಮ್ಮೆಯ ವಿಷಯ, ಖುಷಿಯಾದ ವಿಷಯ. ಅದಕ್ಕೆ ಇಲ್ಲಿ ತರಬೇತಿ ನಡೆಯೋ ಸ್ಥಳಕ್ಕೆ ಬಂದಿದ್ದೀವಿ. ನಮ್ಮ ಜಗತಿ ಚಾನಲ್ ಮೂಲಕ ಒಂದಷ್ಟು ಜನರಿಗೆ ಈ ತರಬೇತಿ, ಇದರ ಅಂಶ ಏನು, ಇದರಲ್ಲಿ ಏನಿದೆ ಅನ್ನೋದನ್ನು ತೋರಿಸಿ ಇನ್ನೊಂದಷ್ಟು ಜನ ಅಗ್ನಿವೀರನ ಕಲೆ ಹಾಕುವ ಉದ್ದೇಶದಿಂದ ಬಂದಿದ್ದೀವಿ. ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ನನ್ನ ಹೆಸರು ವಿನಾಯಕ ಧೀರನ್ ಅಂತ. ನಾನು ಸಿರ್ಸಿಯವನೇ. ಇಲ್ಲಿ ನನ್ನ ಓದು ಮುಗಿಸಿ ನಾನು ಡಿಫೆನ್ಸ್ ಸೇರಿದೆ, ಏರ್ಫೋರ್ಸಿಗೆ ಸೇರಿದೆ. ಏರ್ಫೋರ್ಸಲ್ಲಿ ನಾನು 20 ವರ್ಷ ಕೆಲಸ ಮಾಡಿ ವಾಪಸ್ಸು ಸಿರ್ಸಿಗೆ ಬಂದ ಮೇಲೆ ಅಂಚೆ ಇಲಾಖೆಯಲ್ಲಿ ನಾನು ಸೇರಿಕೊಂಡೆ. ಈಗ ಕಳೆದ ತಿಂಗಳು ನಾನು ಇವನ್ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದನೂ ರಿಟೈರ್ ಆದೆ. ರಿಟೈರ್ ಆದಮೇಲೆ ಅದೇ ಏನಾದರೂ ಮಾಡಬೇಕಲ್ಲ, ಖಾಲಿ ಕೂತ್ಕೊಳ್ಳೋದು ಬೇಡ. ಯಾಕಂತಂದರೆ ನಮ್ಮ ಸೈನಿಕ ಹವ್ಯಾಸ ನಮ್ಗೆ ಹೋಗೋದಿಲ್ಲ. ಹಾಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ದಾಗ ಈ ಥರ ಒಂದು ಅಗ್ನಿವೀರರ ತರಬೇತಿ ಕೊಡುವ ಒಂದು ವಿಚಾರ ಬಂತು. ಅದಕ್ಕೆ ಸ್ಫೂರ್ತಿಯಾಗಿ ಬೆಂಗಳೂರಿನವರು ಬಂದರು. ಸೊ ಅವರಿಗೆ ನಾವು ಸಪೋರ್ಟ್ ಆಗಿ ಅವರಿಗೆ ಕೈ ಜೋಡಿಸ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಅಗ್ನಿವೀರ ಇದು ನಮ್ಮ ಮೋದಿಯವರ ಕನಸಿನ ಕೂಸು. ಸೊ ಏನಾಗಿತ್ತಪ್ಪ ಅಂದರೆ, ಈ ನಾವು ಕರಪ್ಟ್ಲೆಸ್ ಸೊಸೈಟಿ ಇರಬೇಕು ಅಥವಾ ಸಮಾಜ ಸುಧಾರಣೆ ಆಗಬೇಕು, ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಆಗಬೇಕು ಅಂತಂದರೆ ಹೆಚ್ಚಿನ ಮಕ್ಕಳು ಅಗ್ನಿವೀರಕ್ಕೆ ಹೋಗಬೇಕು. ಯಾಕೆಂತಂದರೆ ಅಗ್ನಿವೀರ ಬರೀ 4 ವರ್ಷದ್ದು. ಒಂದು ಸಾರಿ ಒಬ್ಬನು ಹೋದ ಅಂತ ಹೇಳಿದ್ರೆ 4 ವರ್ಷಕ್ಕೆ ಅವನು ವಾಪಸ್ ಬರ್ತಾನೆ. ವಾಪಸ್ ಬರೋವಾಗ ಅವನು ಸರ್ಕಾರ ಕೊಡುವಂಥ ಒಂದು 12 ಲಕ್ಷ ಕಾರ್ಪಸ್ ಫಂಡ್ ತೊಗೊಂಬರ್ತಾನೆ. ಅವರು ಉಳಿಸಿರುವಂಥ ಒಂದು 15-20 ಲಕ್ಷ. ಸೊ ಒಂದು 20-25 ಲಕ್ಷ ರೂಪಾಯಿ ಅವ್ರ ಹತ್ರ ಇರುತ್ತೆ. 17 ವರ್ಷಕ್ಕೆ ಹೋದರೆ ಅವ್ರು 21-22 ವರ್ಷಕ್ಕೆ ಬಂದಿರ್ತಾರೆ. ಬಂದಿರುವಾಗ 4-5 ವರ್ಷದ ಎಕ್ಸ್ಪೀರಿಯನ್ಸು, ಕಾನ್ಫಿಡೆನ್ಸು ಮತ್ತು ಹಣ ಎಲ್ಲದನ್ನು ಇಟ್ಕೊಂಡು ಬಂದಿರ್ತಾರೆ. ಸೊ ಅವರಿಗೆ ಸರ್ಕಾರ ಮತ್ತು ಸರ್ಕಾರೇತರ ಎಲ್ಲ ಕಡೆ ಲೈಕ್ ಪ್ಯಾರಾಮಿಲಿಟರಿನಲ್ಲೂ ಇದೆ, ಸೆಂಟ್ರಲ್ ಗೌರ್ಮೆಂಟಲ್ಲೂ ಇದೆ, ಸ್ಟೇಟ್ ಗೌರ್ಮೆಂಟಲ್ಲಿ ಇದೆ, ಪ್ರೈವೇಟ್ ಸೆಕ್ಟರ್ನಲ್ಲೂ ಇದೆ, ರಿಸರ್ವೇಷನ್ಸ್ ಇದೆ 10%. ಹಾಗಾಗಿ ಒನ್ಸ್ ಎ ಸೋಲ್ಜರ್ ಆಲ್ವೇಸ್ ಎ ಸೋಲ್ಜರ್. ಒಂದು ಸಾರಿ ಅವನು ಸೈನ್ಯಕ್ಕೆ ಸೇರಿದ ಅಂದರೆ ಅವನ ಮೆಂಟಾಲಿಟಿ ಹೆಂಗಿರುತ್ತಂತಂದರೆ ಅವನು ರಿಯಲಿ ನಾನ್ ಕರಪ್ಟ್ ಆಗಿರ್ತಾನೆ. ಸೊ ನಮ್ಮಲ್ಲಿಂದ ಇಷ್ಟೆಲ್ಲ ಹುಡುಗರಿದ್ದಾರೆ, ಮಕ್ಕಳಿದ್ದಾರೆ. ಇವರೆಲ್ಲ ಒಂದು ವೇಳೆ ಸೈನ್ಯಕ್ಕೆ ಸೇರಿ ಅಟ್ಲೀಸ್ಟ್ ಇದರಲ್ಲಿ ಒಂದು 50% ಆದರೂ ಸೇರಿ ವಾಪಸ್ ಬಂದವಾಗ ಇಲ್ಲಿ ಅವ್ರು ಏನಾದ್ರ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ್ರು ಅಂತ ಹೇಳಿದ್ರೆ ಸಮಾಜ ಏನಾಗ್ಬೋದು, ಕರಪ್ಷನ್ ಅನ್ನೋದೇ ಇರೋದಿಲ್ಲ ನಿಜವಾಗ್ಲೂ. ಆಮೇಲೆ ಸೊಸೈಟಿನಲ್ಲಿ ನಾವು ನೋಡ್ತಿರ್ತೀವಿ ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು, ಈ ಥರ. ಈಗ ಉದಾಹರಣೆಗೆ ಇಂಥ ಮಕ್ಕಳೇ ಒಂದು 10-15 ಜನ ಅಟ್ಲೀಸ್ಟು ಮಿಲಿಟ್ರಿನಲ್ಲಿ, ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಸೇರ್ಕೊಂಡ್ರು ಅಂತ ಹೇಳಿದ್ರೆ ಅವನ ಸುತ್ತಮುತ್ತ ಆ್ಯಕ್ಚುಲಿ ಒಂದು ಹುಡುಗ ಒಂದು 100 ಸಿವಿಲಿಯನ್ಸಿಗೆ ಸಮ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಸಮಾಜಘಾತಕ ಆಕ್ಟಿವಿಟೀಸು, ಸಮಾಜಕ್ಕೆ ಧಕ್ಕೆ ತರುವಂಥ ಆಕ್ಟಿವಿಟೀಸನ್ನು ಮಾಡಲಿಕ್ಕೆ ಜನ ಹೆದರ್ತಾರೆ. ಇದು ಮೊದಲನೇ ಬ್ಯಾಚ್. ಇದರ ನಂತರ ಇನ್ನು ಎಷ್ಟು ಬ್ಯಾಚ್ ಆಗುತ್ತೋ ಗೊತ್ತಿಲ್ಲ. ಒಂದು ಸಾರಿ ಇಲ್ಲಿ ಮೋರ್ ದೆನ್ 50% ನಮ್ಮ ಅಗ್ನಿವೀರರು ತುಂಬಿಕೊಂಡ್ರು ಅಂತ ಹೇಳಿದ್ರೆ ನಾವು ನಿರ್ಭಯವಾಗಿ ಗಾಂಧಿ ಅವಕಂಡಂಥ ಸಮಾಜವನ್ನು ನಾವು ನಿಜವಾಗ್ಲೂ ಈಗಲೂ ಸಹ ಕಾಣ್ಬೋದು ಅಂತ ಹೇಳ್ತೇನೆ. ನಮಸ್ತೆ ಸರ್. ನಮಸ್ಕಾರ. ಈಗ ಇಲ್ಲಿ ತರಬೇತಿ ಏನು ನಡೀತಾ ಇದೆ, ಅಗ್ನಿವೀರ ತರಬೇತಿ ನಡೆಸ್ತಾ ಇದ್ದೀರಿ ನೀವೆಲ್ಲ ಸೇರಿ. ಯಾರು ಸುಮ್ಮನೆ ನಾನು ಅಗ್ನಿವೀರಕ್ಕೆ ಸೇರ್ತೇನೆ ಹೇಳಿ ಒಂದಷ್ಟು ಜನ ಬರ್ಬೋದು, ಎಲ್ಲರೂ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ಅವ್ರನ್ನ ಯಾವ ಥರ ಮೋಟಿವೇಶನ್ ಮಾಡಿದ್ರಿ ನೀವು? ಜೈ ಹಿಂದ್. ನನ್ನ ಹೆಸರು ಗಜಾನಂದ ಹೆಗಡೆ ಅಂತ. ನಾನು ಮಾಜಿ ಸೈನಿಕ. ಸುಮಾರು ಒಂದು 20 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದೀನಿ 2004ರಲ್ಲಿ. ಬಂದ ನಂತರ ಈ ಥರ ಇವಾಗ ಏನು ಟ್ರೈನಿಂಗ್ ಮಾಡ್ತಾ ಇದ್ವಿ ಅದನ್ನು ನಾನು ಸಾಧಾರಣ 2006ರಿಂದ 2009ರವರೆಗೆ ಒಂದು ಸರಿ ಕೊಟ್ಟಿದ್ದೆ. ಸುಮಾರು ಒಂದು 40 ಜನ ಮಕ್ಕಳನ್ನು ಆರ್ಮಿಗೆ ಸೈನ್ಯಕ್ಕೆ ಸೇರಿಸಿದ್ದೀನಿ. ಆವಾಗ ನನಗೆ ಇದೇ MESನ ಕಾಲೇಜಿನ ವಿಜಯ ಹೆಗಡೆಯವರು, ಕಡೆ ಆರ್ನ ಕೊಂಡ್ಲೆಗೆರೆ ಅಂತ, ಮತ್ತೊಬ್ಬರು ಆದರ್ಶ ಹೆಗಡೆ, ಇನ್ನೊಬ್ಬರು ನರಸಿಂಹಮೂರ್ತಿ ಅಂತ ಅವ್ರು ಸಪೋರ್ಟ್ ಕೊಟ್ಟಿದ್ದರು. ಕಾರಣ ಒಂದು 1.5 2 ವರ್ಷ ಕೊಟ್ಟಿದ್ದೆ ಟ್ರೈನಿಂಗು. ನಂತರ ಆ ಟ್ರೈನಿಂಗ್ ಮತ್ತು ಮುಂದೆ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕೆಂತಂದ್ರೆ ನಮ್ಮ ಹೊಟ್ಟೆ ಪಡಿ ನಾವು ಬೇರೆ ಏನಾದರೂ ಕೆಲಸ ಮಾಡಬೇಕಾಯ್ತು. ಸಪೋರ್ಟು ಅಷ್ಟೆಲ್ಲ ಜಾಸ್ತಿ ಬರಲಿಲ್ಲ. ನಾವು ಈ ಥರ ಕಾಲೇಜಿಗೆಲ್ಲ ಹೋಗಿ ಏನು ಹೇಳಿರಲಿಲ್ಲ. ಅದನ್ನು ಈಗ ಒಂದು ಸ್ವಲ್ಪ ದಿವಸ ನೋಡಿದ ಹಿಂದೆ ಮೇಜರ್ ಹೆಗಡೆ ಅಂತಿದ್ದಾರೆ ಭಾರತಿ ಟ್ರಸ್ಟ್ನಲ್ಲಿ. ಅವ್ರು ಏನು ಮಾಡಿದ್ರು, ಒಂದು ಸರಿ ಹೇಳಿದ್ರು, ಈ ಥರ ನೀವು ಮಾಡ್ತಾ ಇದ್ದಲ್ಲ, ಈಗ ಒಂದು ನಾವು ಇಲ್ಲೊಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಆಗತ್ತಾ ಅಂತೇಳಿ ನಾವೊಂದು ರಿಕ್ವೆಸ್ಟ್ ಮಾಡಿದ್ವಿ. ಸರಿ, ನಮ್ಮ ಸಿರ್ಸಿಯಲ್ಲಿ ಅಗ್ನಿವೀರ ಇದನ್ನು ಒಂದು ಸ್ಟಾರ್ಟ್ ಮಾಡೋಣ, ಇವರಿಗೆ ಒಂದು ಎಲ್ಲ ಕಾಲೇಜುಗಳಿಗೆ ಹೋಗಿ ಒಂದು ಮೋಟಿವೇಶನ್ ಮಾಡಿ ಫಸ್ಟು ಎಷ್ಟು ಜನ ಮಕ್ಕಳು ಸೇರ್ತಾರೆ ಆ ನಂತರ ಡಿಸೈಡ್ ಮಾಡೋಣ ಅಂತ. ಅದು ಫಲಪ್ರದವಾಗಿ ಸಾಧಾರಣ ಒಂದು 17-18 ಕಾಲೇಜಿಗೆ ಹೋಗಿದ್ವಿ. ಸುಮಾರು 20 ಸ್ಪೀಚು ಕೊಟ್ಟಿದ್ದಾರೆ ಅವರು.
ಅಲ್ಲಿ ಎಲ್ಲ ಮಕ್ಕಳಿಗೆ ತಿಳಿಸಿ ಹೇಳಿದ್ಮೇಲೆ ಮಕ್ಕಳಲ್ಲಿ ಒಂಥರ ಸ್ಫೂರ್ತಿ ಬಂತು. ಪ್ರತಿಯೊಬ್ಬರು ಕಾಲೇಜಿನವರು ಸಪೋರ್ಟ್ ಕೊಟ್ಟರು. ಅದರ ಫಲಪ್ರದ ಇಷ್ಟು ಜನ ಇಲ್ಲಿ ಇವತ್ತಿದ್ದಾರೆ ಟ್ರೈನಿಂಗಿಗೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಮೇಜರ್ ಗಣಪತಿ ಹೆಗಡೆ ಆ್ಯಂಡ್ ಇನ್ನೊಬ್ಬರು ಮೇಜರ್ ಸಂಜಯ್ ಮೆಹ್ರೋತ್ರ ಅಂತ AUT ಅಕಾಡೆಮಿ ಅಂತಿದೆ ಬೆಂಗಳೂರಿನಲ್ಲಿ. ಅವರಿಂದ ಟ್ರೈನಿಂಗ್ ಟೀಮ್ ಕಳಿಸ್ಕೊಟ್ಟಿದ್ದಾರೆ. ಒಬ್ಬರು ಟ್ರೈನಿಂಗ್ನವರು ನೈಬ್ ಸುಬೇದಾರ್ ಗುರುಮಿತ್ ಸಿಂಗ್ ಅಂತ, ಇವರು AUT ಆದವರು, ಇವರು ಬಂದಿದ್ದಾರೆ. ಇನ್ನೊಬ್ಬರು ಲಾಲ್ ಬಾಬು ಅಂತಿದ್ದಾರೆ, ಅವರು ಇಲ್ಲಿಗೆ ಬರ್ತಾರೆ ಇವತ್ತು. ಸೊ ನಾವು ಎಲ್ಲ ಕಾಲೇಜ್ ತೆರಳಿ ಫಸ್ಟು ಏನಿರುತ್ತೆ ಅಗ್ನಿವೀರ ಅಂದರೆ ಏನು, ಅವ್ರಿಗೇನು ಯಾವ ಥರ ಸೇರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಮತ್ತು ಯಾಕೆ ಸೇರಬೇಕು ಅನ್ನೋದು ಹೇಳಿದ್ವಿ. ಕೇವಲ ನೌಕರಿಗಾಗಿ ಮಾತ್ರ ಸೇರಬಾರ್ದು, ಇದೊಂದು ದೇಶ ಪ್ರೀತಿ, ದೇಶ ಸೇವೆ. ದೇಶದ ಸೇವೆ ಮಾಡಲಿಕ್ಕೆ ಅಂತಲೇ ಬರಬೇಕು. ಇಲ್ಲಿ ಹಣವನ್ನು ನೋಡಬಾರ್ದು. ಹಣ ಅಂತ ನೋಡಿಕೊಂಡ್ರೆ ನಿಮಗೆ ಅದು ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ಹಣ ಇದಕ್ಕಿಂತ ಜಾಸ್ತಿ ಭಾಳಷ್ಟಲ್ಲಿ ಸಿಗುತ್ತೆ. ಸಾಫ್ಟ್ವೇರು ಅದು ಇದರಲ್ಲಿ ಭಾಳಷ್ಟಿದೆ ಡಾಕ್ಟ್ರುಗಳಲ್ಲಿ. ಬಟ್ ಇದರಲ್ಲಿ ಆ ಥರದಲ್ಲಿಲ್ಲ. ಇದು ದೇಶ ಸೇವೆಗಾಗಲೇ ಸೇರಬೇಕು ಅಂತ ಇಷ್ಟು ಜನ ಮಕ್ಕಳು ಬಂದರು. ಅದಕ್ಕೆ ನಾವು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ, 1 ತಿಂಗಳ ಕೊಡಬೇಕು ಅಂತ. ಮೊನ್ನೆ ಓಪನಿಂಗ್ ಸೆರೆಮನಿನೂ ಮಾಡಿದ್ವಿ. ಈಗ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. 1 ತಿಂಗಳಿಗೆ ಮುಗಿದ ನಂತರ ಮತ್ತೊಂದು ಸಮಾರೋಪ ಸಮಾರಂಭ ಮಾಡ್ತೀವಿ. ಇವರಲ್ಲಿ ಎಷ್ಟು ಜನ ಆಗ್ತಾರೆ ಅಂತೇಳಿ. ಒಂದು ವೇಳೆ ಇವರಲ್ಲಿ ಸುಮಾರು ಎಲ್ಲರೂ ಸೆಲೆಕ್ಟ್ ಆದರೆ ಅವ್ರವ್ರ ಕಾಲೇಜಿಗೆ ಹೋಗಿ ಅಲ್ಲೊಂದು ಫಂಕ್ಷನ್ ಮಾಡ್ತೀವಿ, ಅವ್ರಿಗೆ ಒಂದು ಸನ್ಮಾನ ಮಾಡ್ತೀವಿ, ಅವರು ನೆನಪಿಟ್ಕೋತಾರೆ. ಇದರಿಂದ ಏನಂತಂದ್ರೆ ಇನ್ನಷ್ಟು ಮಕ್ಕಳಿಗೆ ಸ್ಫೂರ್ತಿ ಸಿಗುತ್ತೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಿರ್ಸಿ ಭಾಗದಿಂದ ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ನಾವೆಲ್ಲ ಮಾಜಿ ಸೈನಿಕರು ಕೈ ಜೋಡಿಸಿದ್ದೀವಿ. ಆಲ್ ದ ಬೆಸ್ಟ್ ಸರ್. ನಿಮ್ಮ ಆಸೆ ನೆರವೇರಲಿ. ಇನ್ನು ಪ್ರತಿ ವರ್ಷನೂ ಇದೇ ತರ ದೊಡ್ಡ ದೊಡ್ಡ ಬ್ಯಾಚ್ಗಳಾಗಿ ನಮ್ಮ ದೇಶದ ಒಂದು ಏನಿದೆ ಪರಿಸ್ಥಿತಿ ಇನ್ನೂ ಸುಧಾರಣೆ ಆಗಲಿ ಅಂತ ಕೇಳ್ಕೊತೇನೆ. ಸರಿ, ನಮಸ್ತೆ ಸರ್. ನಮಸ್ತೆ. ಇಲ್ಲಿ ಅಗ್ನಿವೀರ ತರಬೇತಿ ನಡೀತಾ ಇದೆ. ಯಾಕೆಂದರೆ ಸಿರ್ಸಿಯಲ್ಲಿ ಈ ಕಡೆ ಭಾಗದಲ್ಲಿ ಈಗೇನು ಮಿಲಿಟರಿಗೆ ಸೇರೋರು, ಸೈನ್ಯಕ್ಕೆ ಸೇರೋರು ಕಡಿಮೆ ಅನ್ನೋ ಒಂದು ಭಾವನೆ ಸಾಮಾನ್ಯ ಎಲ್ಲರಲ್ಲಿ ಮೂಡಿಬಿಟ್ಟಿದೆ. ಇಲ್ಲಿಯವರು ಹೋಗೋದಿಲ್ಲ ದೇಶ ಸೇವೆಗೆ ಅಂತ. ನಿಮ್ಮ ಅಭಿಪ್ರಾಯ ಏನು? ನನ್ನ ಹೆಸರು ಶ್ರೀಪಾದ್ ಭಟ್ ಅಂತೇಳಿ. ನಾನು ಮೂಲತಃ ಹೊನ್ನಾವರ ತಾಲೂಕಿನವನು. ನಾನು ಸೈನ್ಯಕ್ಕೆ ಸೇರಿ ಭಾರತೀಯ ವಾಯುಸೇನೆಯಲ್ಲಿ ಸೇರಿ ಸ್ಪೋರ್ಟ್ಸ್ಮೆನ್ ಆಗಿದ್ದೆ. ಅಲ್ಲಿಂದ ಬಿಟ್ಟ ನಂತರ ನಾನು ಭಾರತೀಯ ಅಣು ನಿಗಮದಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ ಆಗಿ ಇಲ್ಲಿ ಸೆಟ್ಲ್ ಆಗಿದ್ದೇನೆ. ನನಗೂ ನಿಮ್ಮಾಗೆ ಕಲ್ಪನೆ ಇತ್ತು. ಏನು ಕೇಳಿದ್ರೆ ಸಾಧಾರಣವಾಗಿ ಸೈನ್ಯಕ್ಕೆ ಸೇರ್ಲಿಕ್ಕೆ ಧೈರ್ಯ ಬೇಕು, ಅದಕ್ಕೆ ಉತ್ತರ ಭಾರತದವರು ಜಾಸ್ತಿ ಸೈನ್ಯದಲ್ಲಿ ಸೇರ್ತಾರೆ, ನಮ್ಮ ಶಿರ್ಸಿಲೆಲ್ಲ ಏನು ನಡೆಯೋದಿಲ್ಲ, ಯಾರು ಬರೋದಿಲ್ಲ ಅಂತ ಹೇಳಿ. ಆದರೆ ಇಲ್ಲಿ ಮೇಜರ್ ಗಣಪತಿ ಹೆಗಡೆಯವರು ಬಂದು ನನ್ನ ತಪ್ಪು ಕಲ್ಪನೆಯನ್ನು ತಿದ್ದಿದ್ರು. ಶ್ರೀಪಾದ್ ಭಟ್ರೆ, ನಿಮ್ಗೆ ಗೊತ್ತಿರಬೇಕು ಇತಿಹಾಸ, ಕರ್ನಾಟಕದ ಪ್ರಪ್ರಥಮ ರಾಜಧಾನಿ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಇಲ್ಲೇ. ಅದು ನಮ್ಮ ಇಲ್ಲಿಯ ಹುಡುಗರನ್ನೇ ತಗೊಂಡು ತಯಾರು ಮಾಡಿದ್ರು ಅಂದಾಗ ನನ್ನ ತಪ್ಪು ತಿಳುವಳಿಕೆಯನ್ನು ತಿದ್ದುಕೊಂಡು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಅಂತ ಹೇಳಿದೆ. ನನಗೆ ಎಲ್ಲದಕ್ಕಿಂತ ವಿಶೇಷ ಆಗಿರೋದು ಹುಡುಗರಂತೂ ಬರ್ತಾರೆ, ಹುಡುಗಿಯರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಕಲ್ಪನೆ ಇಲ್ಲಾಗಿತ್ತು. ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಇವರು ಟ್ರೈನಿಂಗ್ ಸ್ಟಾರ್ಟ್ ಆದ್ಮೇಲೆ ಮನೆಯಲ್ಲೇ ಇರುವಂತ ಯೋಚನೆ ಮಾಡಿದ್ದೆ, ಹೇಗೂ ಇದ್ದಾರೆ ಇಂದ ಇನ್ಸ್ಟ್ರಕ್ಟರ್ ಅಲ್ಲಿಂದನೇ ಬರ್ತಾರೆ ಅಂತ ಹೇಳಿ. ಆದರೆ ಇವರ ಉತ್ಸಾಹ ನನ್ನನ್ನು 67 ವರ್ಷದ ಯುವಕನನ್ನಾಗಿ ಮಾಡಿಬಿಟ್ಟಿದೆ. ನಾನು ಪ್ರತಿ ದಿವಸ ಇಲ್ಲಿ ಬರ್ತಾ ಇದ್ದೇನೆ. ಈ ಅವಕಾಶಕ್ಕೆ ಮತ್ತೆ ನೀವೇನು ಕೆಲಸ ಮಾಡ್ತಿದ್ದೀರಲ್ಲ, ಜನತೆಗೆ ನಮ್ಗಿಂತ ಜಾಸ್ತಿ ತಲುಪಿಸ್ತೀರಿ. ಅದಕ್ಕೋಸ್ಕರ ನಿಮಗೂ ಕೂಡ ನಾನು ಕೃತಜ್ಞತೆಯನ್ನ. ನಮ್ದು ಒಂದು ಟ್ರಸ್ಟ್ ಇದೆ. ಟ್ರಸ್ಟಿನ ಮೂಲಕ ನಾವು ಪ್ರತಿ ಕಾಲೇಜಿಗೆ ಹೋಗಿ ನಾವೇನ್ ಮಾಡ್ತೀವಿ, ಅಗ್ನಿಪಥದ ಬಗ್ಗೆ ಒಂದಷ್ಟು ಪ್ರಬಂಧ ಸ್ಪರ್ಧೆ ಮಾಡ್ತೀವಿ. ಅಂದ್ರೆ ಯಾಕೆಂದ್ರೆ ಅವ್ರಿಗೆ ಜಸ್ಟ್ ಅದರಲ್ಲಿ ಇಂಟ್ರೆಸ್ಟ್ ಬರಲಿ ಅಂತ. ಅಂದ್ರೆ ನಾವು ಹೋಗಿ ಸುಮ್ಮನೆ ಏನೋ ಭಾಷಣ ಮಾಡಿ ಹೇಳಿದ್ರೆ ತಲೆಗೆ ಹೋಗೋದಿಲ್ಲ. ಅವ್ರನ್ನ ಒಂದ್ ಸ್ವಲ್ಪ ತಿಳ್ಕೊಂಡು ಅದನ್ನ ಬರೀತಾರೆ. ಆಗ ಪ್ರೈಸ್ ಕೊಡ್ಲಿಕ್ಕೆ ಹೋದಾಗ ನಾವು ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ. ಈಗ ಧೀರನ್ ಅವ್ರಂತವ್ರನ್ನ ಒಂದಷ್ಟು ಜನರು ಕರ್ಕೊಂಡೋಗಿ, ಮಿಲಿಟರಿ ರಿಟೈರ್ಡ್ ಇವ್ರನ್ನ ಕರ್ಕೊಂಡೋಗಿ ಆಫೀಸರ್ಸ್ನ ಅಲ್ಲಿ ಹೇಳ್ತೀವಿ. ನಾವು ಮಾಡಿದ ಕೆಲವು ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಜನ ಪ್ರೇರಣೆಯಿಂದ ಅಗ್ನಿವೀರ ಸೇರಿದ್ದಾರೆ. ಆ ಖುಷಿ ನಮ್ಮಲ್ಲಿದೆ. ಅದೇ ಒಂದು ಉತ್ಸಾಹದಿಂದ ನಿಮ್ಮನ್ನು ಮಾತಾಡ್ತೀವಿ. ಬಹಳ ಒಳ್ಳೇದಾಯ್ತು. ನೀವು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದನ್ನು ಮಾಡ್ತಾ ಇರಿ. ಹೆಚ್ಚಿನ ಜನತೆಗೆ ನಿಮ್ಮ ಈ ಒಂದು ಚಾನೆಲ್ ಮೂಲಕವಾಗಿ ಅವರಿಗೆ ಎಲ್ಲಾ ರೀತಿಯ ಸಪೋರ್ಟ್ ಸಿಗಲಿ ಅಂತ ಹೇಳ್ಕೊಂಡು ನನ್ನ ಸೈಡಿಂದ ನಿಮಗೆ ನಮಸ್ಕಾರ ಹೇಳ್ತೇನೆ. ಥ್ಯಾಂಕ್ ಯು. ಇವರು ನಮ್ಮ ಓಟಾ ಕಂಪನಿಯಿಂದ ಬಂದಿದ್ದಾರೆ. ಗುರ್ಜಿತ್ ಸಿಂಗ್ ಅಂತ ಪಂಜಾಬ್ದಿಂದ ಇವ್ರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಸೊ ಅವರು ಓಟಾದ ಬಗ್ಗೆ ಸ್ವಲ್ಪ ಹೇಳ್ತಾರೆ. ओटा का बारे में आप थोड़ा बताना, और आप को कैसे लग रहा है, ये जो स्टूडेंट्स को देख के क्या लग रहा है वो भी बता देना. धन्यवाद. जय हिंद. एंड आई एम सुबेदार गुरजीत सिंह फ्रॉम पंजाब अमृतसर. सो ऑल यूनिफॉर्म ट्रेन करें. ओटा का मतलब ऑल यूनिफॉर्म ट्रेनिंग अकेडमी. सो मैं ऑल यूनिफॉर्म ट्रेनिंग का इंस्ट्रक्टर हूँ. PTI, DI,
फिजिकल ट्रेनिंग इंस्ट्रक्टर एंड ड्रिल इंस्ट्रक्टर। सो जो कर्नाटका में मेरे को 2 ईयर हो गए, मैंने 2000 बच्चों को ट्रेन कर दिया। सो वेरी हैप्पी, जो बहुत अच्छे लड़के हैं जी, इंटरेस्ट है बहुत। हमारा मोटो है इसको थोड़ा आगे करना है। सो साउथ में कम है, आर्मी में तो पंजाब में बहुत है। हमारा काम है इसको भी पूरा आगे लेके जाना है। सो हम इसके बहुत अच्छे बच्चे हैं, इनको ट्रेन करना है, हमारा यही मोटो है। सो थैंक यू, जय हिंद। रिवीजन का क्या मतलब होता है? साल का वर्क किया होता है आप, हमारा रिवीजन का मतलब यही होता है। कैसे थे डाउन में अपने कैसे थे आप प्रेड बोला मैंने, शुक्रिया। सामने से प्लेटफॉर्म चलना है, सामने से प्लेटफॉर्म तेज चाल। ನಮಸ್ತೆ. ನಮಸ್ತೆ. ಜೈ ನಿಮ್ಮ ಹೆಸರು? ಅಂಜನಾ ಹೆಗಡೆ ಅಂತ, MESPU ಕಾಲೇಜಿಂದ, ಶಿರ್ಸಿ. ಎಸ್. ಈಗ ಮೊದಲ ಬಾರಿಗೆ ಶಿರ್ಸಿಯಲ್ಲಿ ಅಗ್ನಿವೀರ ತರಬೇತಿ ನಡೀತಾ ಇದೆ. ನಿಮ್ಗೆಲ್ಲ ಹೇಗೆ ಅದು ಇನ್ಸ್ಪಿರೇಷನ್ ಆಯ್ತು? ಅಂದ್ರೆ ಇಷ್ಟೆಲ್ಲ ಜನ ಬಂದಿದ್ದೀರಿ, ನಿಮ್ಗೆ ಹೆಂಗೆ ಈ ಅಗ್ನಿವೀರಕ್ಕೆ ಬರಬೇಕು ಯಾರಾದರೂ ಹೇಳಿದ್ರಾ? ನಿಮ್ಮ ಮನಸ್ಸಲ್ಲಿ ಮೊದಲೇ ಇತ್ತ ಅದು ಹೇಗೆ? ನಮಗೆ ಮುಂಚೆಯಿಂದನೂ ಅಂದರೆ ಒಂದು ಕಾಲೇಜಿಂದ ಅಂತಾದರೆ ನಮ್ಗೆ ಹೇಳಿದರು ಡಿಫೆನ್ಸ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತ. ನಾವು ಅಂದರೆ ಒಂದು 3-4 ಜನ ಸೇರಿ ಇಂಟ್ರೆಸ್ಟ್ ಇದೆ ಸರ್ ಅಂತ ಹೇಳಿದಾಗ ಅವರು ಇನ್ನೂ ಸಪೋರ್ಟ್ ಅಂದರೆ ಬೇಕು ಅಂತ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದರು. ಆಮೇಲೆ ನಮಗೆ ಶಿರ್ಸಿಲೇ ಯಾವಾಗ ಅಗ್ನಿವೀರ್ ಒಂದು ಟ್ರೈನಿಂಗ್ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಒಂದು ಜಾಯ್ನ್ ಆಗಿ ಅಂತ ಹೇಳಿದ್ರು. ಆವಾಗ ವಿ ಆರ್ ವೆರಿ ಅಂದರೆ ಎಂಥೂಸಿಯಾಸ್ಟಿಕ್ ಆಗಿ ನಾವು ಅಂದರೆ ಹೋದ್ವಿ. ಆಮೇಲೆ ಅಂದರೆ ಅಂದರೆ ಎಲ್ಲರಿಗೂ ಇರುತ್ತೆ ಅಂದರೆ ಬೇರೆ ಕಡೆಯಿಂದ ಬರ್ತಾರೆ ಕಮಾಂಡೋಸ್ ಆರ್ ಟ್ರೈನೀಸ್, ಅವ್ರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಅಂತ ಅಪ್ರೋಚ್ ಮಾಡಿದ್ರೆ, ಬಟ್ ದೇ ಆರ್ ವೆರಿ ಸ್ವೀಟ್. ಇಲ್ಲಿ ಅಂದರೆ ಅಪ್ರೋಚ್ ಮಾಡಿದಾಗ ಸಿಕ್ಕಾಪಟ್ಟೆ ಕಮ್ಯುನಿಕೇಶನ್ ನಮಗೆ ಈಸಿ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಅಂತ ಇದ್ದಾರೆ, ಆದರೆ ಎಲ್ಲಿ ಸ್ಟ್ರಿಕ್ಟ್ ಇರಬೇಕೋ ಅಲ್ಲಿ ಸ್ಟ್ರಿಕ್ಟ್ ಇದ್ದಾರೆ. ಆ್ಯಂಡ್ ಟ್ರೈನಿಂಗ್ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ ಬೆಳಗ್ಗೆ 5 to ಅಂದರೆ 6 to 7 to 9 ಇದೆ. ನಮ್ಮದು ಸಂಜೆ ಅಲ್ಲಿ ಬೆಳಗ್ಗೆ ಪ್ರಾಕ್ಟಿಕಲ್ಸ್ ಅಂದರೆ ಈಗ ಎಕ್ಸಸೈಸಸ್ ಅವ್ರು ಡ್ರಿಲ್ ಪ್ರಾಕ್ಟೀಸ್ ಮಾಡಿಸ್ತಾರೆ. ಸಂಜೆ 5 to 7 ಇದೆ. ಆವಾಗ ಅಲ್ಲಿ ನಮಗೆ 5 ಅಂದರೆ ಡೈರೆಕ್ಟ್ ಕಾಲೇಜಿಂದ ಬಂದಿರ್ತೀವಿ, ಸೊ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ಸ್ಪೋರ್ಟ್ಸ್ ಆಡಿಸ್ತಾರೆ 5:30 ತನಕ. ನೆಕ್ಸ್ಟ್ ನಮಗೆ ಥಿಯರಿ ಕ್ಲಾಸಸ್ ನಡೆಯುತ್ತೆ, ಅಂದರೆ ರಿಟರ್ನ್ ಎಕ್ಸಾಮಿಗೆ ಏನೇನು ಬೇಕೋ ಎಲ್ಲ ಥಿಯರಿ ಕ್ಲಾಸಸ್ ನಡೆಯುತ್ತೆ. ಆಮೇಲೆ ಆಯ್ಕೆ ಹೇಗಾಯಿತು? ಆಯ್ಕೆ ಅಂದರೆ ಫಸ್ಟು ಫಿಸಿಕಲ್ ಮೆಡಿಕಲ್ ಚೆಕಪ್ ಮಾಡ್ತಾರೆ. ಅದರಲ್ಲಿ ಯಾರ್ಯಾರು ಫಿಟ್ ಇರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ದೆನ್ ವಿಲ್ ಗೋ ಇನ್ ಟು ಸಮ್ ಎಕ್ಸಸೈಸಸ್. ಆ್ಯಂಡ್ ಎಷ್ಟು ಜನ ಸ್ಟೂಡೆಂಟ್ ಇದ್ದೀರಾ? ಟೋಟಲ್ ಈಗ 18 ಗರ್ಲ್ಸ್ ಇದ್ದೀವಿ. ಆ್ಯಂಡ್ ಚೆನ್ನಾಗಿ ನಡೀತಾ ಇದೆ ಪ್ರಾಕ್ಟೀಸ್. ಹೇಗೆ ಅನಿಸ್ತಾ ಇದೆ? ಹೋಗ್ಬೋದಾ ಮುಂದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಇವ್ರು ಕೊಡ್ತಿರೋ ಒಂದು ಟ್ರೈನಿಂಗಿಗೆ ನಮ್ಗೆ ಅನ್ಸುತ್ತೆ ಇನ್ನು ಲೈಕ್ ವಿ ಶುಡ್ ಗೋ ಫಾರ್ವರ್ಡ್ ಆ್ಯಂಡ್ ಡೂ ಸಮಥಿಂಗ್ ಅಂತ. ಆ್ಯಕ್ಚುಲಿ ಅಂದರೆ ಸೋಲ್ಜರ್ಸ್ ಏನಂದರೆ ಅವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ, ನಮ್ದು ಏನಂದರೆ ಒಂದು ಲೈಫ್ ಟೈಮ್ ಅಡ್ವೆಂಚರ್ ಅಂತ ಏನು ಅನ್ಕೊಂಡಿರ್ತೀವೋ ಅವ್ರದ್ದು ಅದು ಡೈಲಿ ರುಟೀನ್ ಆಗಿರುತ್ತೆ. ಸೊ ವಿ ಶುಡ್ ಆಲ್ಸೋ ಲೈಕ್ ಎಕ್ಸ್ಪೀರಿಯನ್ಸ್ ದಟ್ ಅಂತ ಒಂದಿರುತ್ತೆ ಅಷ್ಟೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವು ಈ ಟ್ರೈನಿಂಗಿಗೆ ಹೇಗೆ ಬಂದ್ರಿ? ಮ್ಯಾಮ್, ನನ್ನ ಹೆಸರು ನಂದನ್ ಅಂತೇಳಿ ಮ್ಯಾಮ್. ನಾನು ದೇವ್ಗಿ TTS ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 2 months ಆಯಿತು. ಬಟ್ ನಂಗೆ ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ನೋಡಿದ್ದೆ, ಈ ಥರ ಟ್ರೈನಿಂಗ್ ಆಗ್ತಿದೆ ಅಂತೇಳಿ. ಬಟ್ ನಾನು 2 ಸಲ ಅಟೆಂಪ್ಟ್ ಮಾಡಿದ್ದೆ ಅಗ್ನಿವೀರು. ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಫಿಸಿಕಲಲ್ಲಿ ರನ್ನಿಂಗ್ ಟೈಮಲ್ಲಿ ಬಿದ್ದು ಇದು ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ಈ ಸಲ ಒಂದು ಕೋಚ್ ತೊಗೊಂಡೋಗೋಣ ಅಂತ ಬಂದು ಜಾಯ್ನ್ ಆಗಿದ್ದೀನಿ ಮ್ಯಾಮ್. ಹೌದಾ? ಎಷ್ಟು ಜನ ಇದ್ದೀರಿ ನಿಮ್ಮ ಬಾಯ್ಸ್? ನಾವು ಟೋಟಲ್ 28 ಜನ ಇದ್ದೀವಿ ಮ್ಯಾಮ್. ಹೇಗೆ ಅನ್ಸುತ್ತೆ ಇದು? ಮ್ಯಾಮ್, ಫುಲ್ ಹ್ಯಾಪಿ ಆಗಿದ್ದೀವಿ. ಅಂದರೆ ಬೆಳಗ್ಗೆ ಟ್ರೈನ್ ನಡೆಯುತ್ತೆ, ಸಂಜೆ ಕ್ಲಾಸಸ್ ಥಿಯರಿ ಕ್ಲಾಸಸ್ ನಡೆಯುತ್ತೆ. ಫುಲ್ ಹ್ಯಾಪಿ ಆಗಿದ್ದೀವಿ ಮ್ಯಾಮ್. ಹೌದಾ? ಯಾ ಮ್ಯಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಅಲ್ಲ
ಜಗತಿ